ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಸ್ಟಡಿ ಕಾರ್ನರ್ ಇನ್ ಕನ್ನಡ ಯೂಟ್ಯೂಬ್ ಚಾನೆಲ್. ನಾವು ಇಂದಿನ ವಿಡಿಯೋದಲ್ಲಿ 7ನೇ ತರಗತಿಯ ಕುತೂಹಲ ವಿಜ್ಞಾನ ಪಠ್ಯಪುಸ್ತಕದಲ್ಲಿರುವಂತಹ 2ನೆಯ ಅಧ್ಯಾಯ ವಸ್ತುಗಳ ಅನ್ವೇಷಣೆ, ಆಮ್ಲೀಯ, ಪ್ರತ್ಯಾಮ್ಲೀಯ ಮತ್ತು ತಟಸ್ಥ, ಈ ಒಂದು ಅಧ್ಯಾಯದಲ್ಲಿರತಕ್ಕಂತಹ ನಿಮ್ಮ ಪಠ್ಯಪುಸ್ತಕದ ಪ್ರಶ್ನೋತ್ತರಗಳನ್ನು ಇಂದಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೇವೆ. ಅದಕ್ಕೂ ಮೊದಲು ನೀವೇನಾದರೂ ನಮ್ಮ ಚಾನೆಲ್ನಲ್ಲಿ ಹಾಕಿದಂತಹ ಈ ಒಂದು ಅಧ್ಯಾಯದ ಎಕ್ಸ್ಪ್ಲನೇಷನ್ ವಿಡಿಯೋ ಅಂದರೆ ಸಂಪೂರ್ಣ ವಿವರಣೆಯನ್ನು ನಾವು ಒಂದೇ ವಿಡಿಯೋದಲ್ಲಿ ಕವರ್ ಮಾಡಿದ್ದೇವೆ. ಆ ಒಂದು ವಿಡಿಯೋನ ನೀವಿನ್ನು ನೋಡಿಲ್ಲ ಅಂತಂದರೆ ಮೇಲೆ ಐಕಾರ್ಡ್ನಲ್ಲಿ ಹಾಕಿದಂತಹ ಲಿಂಕನ್ನು ಕ್ಲಿಕ್ ಮಾಡಿ ಆ ಒಂದು ವಿಡಿಯೋ ಕೂಡ ನೋಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಈ ಪ್ರಶ್ನೋತ್ತರಗಳನ್ನು ಶುರು ಮಾಡೋಣ. ನೋಡಿ, ನಿಮ್ಮ ಪಠ್ಯಪುಸ್ತಕದಲ್ಲಿರುವಂತಹ ಪ್ರಶ್ನೆಗಳನ್ನೇ ನಾನಿಲ್ಲಿ ತಗೊಂಡಿರುವಂಥದ್ದು. ನೋಡಿ, ನಿಮ್ಮ ಪಠ್ಯಪುಸ್ತಕದ ಅಧ್ಯಾಯದ ಕೊನೆಯಲ್ಲಿದೆ ನೋಡಿ. ಅದರಲ್ಲಿರ್ತಕ್ಕಂಥ ಮೊದಲನೆಯ ಪ್ರಶ್ನೆ: ಒಂದು ದ್ರಾವಣವು ಕೆಂಪು ಲಿಟ್ಮಸ್ ಕಾಗದವನ್ನು ನೀಲಿ ಬಣ್ಣಕ್ಕೆ ಬದಲಿಸುತ್ತದೆ. ಈ ಕೆಳಗಿನ ಯಾವ ದ್ರಾವಣವನ್ನು ಹೆಚ್ಚುವರಿಯಾಗಿ ಸೇರಿಸುವುದರಿಂದ ಬದಲಾವಣೆಯು ಹಿಮ್ಮುಖಗೊಳ್ಳುತ್ತದೆ ಅಂತ ಇದೆ. ಅಲ್ಲಿ 4 ಆಯ್ಕೆಗಳನ್ನು ಕೊಡಲಾಗಿದೆ ನೋಡಿ. ಮೊದಲನೇದು ಸುಣ್ಣದ ತಿಳಿನೀರು, ಅಡುಗೆ ಸೋಡಾ, ವಿನೆಗರ್, ಸಾಮಾನ್ಯ ಉಪ್ಪಿನ ದ್ರಾವಣ. ಈ 4ರಲ್ಲಿ ಯಾವುದು ಸರಿಯಾದ ಉತ್ತರ ಅಂದರೆ 3ನೇ ಆಯ್ಕೆ ವಿನೆಗರ್ ಅನ್ನುವಂಥದ್ದು ಇದಕ್ಕೆ ಸರಿಯಾದ ಉತ್ತರ. ಹೇಗಂದ್ರೆ, ಒಂದು ದ್ರಾವಣ ಕೆಂಪು ಲಿಟ್ಮಸ್ ಕಾಗದವನ್ನು ನೀಲಿ ಬಣ್ಣಕ್ಕೆ ಬದಲಾಯಿಸ್ತದೆ. ನೀಲಿ ಬಣ್ಣಕ್ಕೆ ಬದಲಾಯಿಸ್ತದೆ ಅಂದರೆ ಅದೇನಾಗಿರ್ಬೇಕು? ಅದೊಂದು ಪ್ರತ್ಯಾಮ್ಲ ಆಗಿರಬೇಕು. ಈ ಕೆಳಗಿನ ಯಾವ ದ್ರಾವಣವನ್ನ ಹೆಚ್ಚುವರಿಯಾಗಿ ಸೇರಿಸುವುದರಿಂದ ಬದಲಾವಣೆ ಹಿಮ್ಮುಖಗೊಳ್ಳುತ್ತದೆ ಅಂತ ಕೇಳಿದಾಗ ನಾವೇನ್ ಮಾಡ್ಬೇಕಿಲ್ಲಿ? ನೋಡಿ, ಈ 4ರಲ್ಲಿ ಯಾವುದು ಆಮ್ಲೀಯ ಅನ್ನೋದನ್ನ ನಾವು ನೋಡ್ಬೇಕು. ನೋಡಿ, ಸುಣ್ಣದ ತಿಳಿನೀರು ಅಂತಕ್ಕಂಥದ್ದು ಅದು ಪ್ರತ್ಯಾಮ್ಲ, ಹಾಗಾಗಿ ಇದು ಸರಿಯಾದ ಉತ್ತರ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅಡುಗೆ ಸೋಡಾ ಅನ್ನುವಂಥದ್ದು ಕೂಡ ಒಂದು ಪ್ರತ್ಯಾಮ್ಲ. ಇನ್ನು ಸಾಮಾನ್ಯ ಉಪ್ಪಿನ ದ್ರಾವಣ ಅಂತಕ್ಕಂಥದ್ದು ಅದು ಏನು ತಟಸ್ಥವಾದಂತಹ ದ್ರಾವಣ, ಹಾಗಾಗಿ ಇದರಲ್ಲಿ ಆಮ್ಲೀಯ ಒಂದು ಪದಾರ್ಥ ಯಾವುದು? ಅದು ವಿನೆಗರ್. ಅದು ಮಾತ್ರ ಆ ಒಂದು ನೀಲಿ ಬಣ್ಣಕ್ಕೆ ಬದಲಾದಂತಹ ಒಂದು ದ್ರಾವಣವನ್ನ ಮತ್ತೆ ಅದು ಹಿಮ್ಮುಖವಾಗಿ ಪರಿವರ್ತನೆ ಮಾಡಲಿಕ್ಕೆ ಸಾಧ್ಯ ಇದೆ, ಬರೀ ಆಮ್ಲದಿಂದ ಮಾತ್ರ. ಹಾಗಾಗಿ ಇದಕ್ಕೆ ಉತ್ತರ ವಿನೆಗರ್ ಅನ್ನುವಂಥದ್ದಾಗತ್ತೆ. ನೆಕ್ಸ್ಟ್ ನೋಡೋಣ ಈಗ 2ನೆಯ ಪ್ರಶ್ನೆ. ನಿಮಗೆ ಎ, ಬಿ ಮತ್ತು ಸಿ ಎಂದು ಗುರುತು ಮಾಡಲಾದ 3 ಅಪರಿಚಿತ ದ್ರಾವಣಗಳನ್ನು ನೀಡಲಾಗಿದೆ. ನಮಗೆ 3 ಬೇರೆ ಬೇರೆ ದ್ರಾವಣಗಳನ್ನು ಕೊಡಲಾಗಿದೆ. ನಮಗೆ ಅದು ಯಾವುದು ಆಮ್ಲ, ಯಾವುದು ಪ್ರತ್ಯಾಮ್ಲ, ಯಾವುದು ತಟಸ್ಥ ಅಂತ ಏನೂ ಗೊತ್ತಿಲ್ಲ. ಆದರೆ ಇವುಗಳಲ್ಲಿ ಯಾವುದು ಆಮ್ಲೀಯ, ಪ್ರತ್ಯಾಮ್ಲೀಯ ಅಥವಾ ತಟಸ್ಥ ಎಂದು ನಮಗೆ ತಿಳಿದಿಲ್ಲ. ಎ ದ್ರಾವಣಕ್ಕೆ ಕೆಲವು ಹನಿ ಕೆಂಪು ಲಿಟ್ಮಸ್ ದ್ರಾವಣವನ್ನ ಸೇರಿಸಿದಾಗ ಅದು ನೀಲಿ ಬಣ್ಣಕ್ಕೆ ತಿರುಗುತ್ತದೆ. ಏನ್ ಹೇಳ್ತಾ ಇದ್ದಾರೆ? ಆ ಎ ದ್ರಾವಣಕ್ಕೆ ನಾವು ಕೆಲವೊಂದಿಷ್ಟು ಹನಿಗಳಷ್ಟು ಕೆಂಪು ಲಿಟ್ಮಸ್ ದ್ರಾವಣವನ್ನ ಹಾಕಿದಾಗ ಅದು ನೀಲಿ ಬಣ್ಣಕ್ಕಾಯ್ತಂತೆ. ಇದನ್ನು ನೆನ್ಪಿಟ್ಕೊಳ್ಳಿ. ಅನಂತರ ಕೆಲವು ಹನಿ ಅರಿಶಿಣ ದ್ರಾವಣವನ್ನು ಬಿಗೆ ಸೇರಿಸಿದಾಗ ಅದು ಕೆಂಪು ಬಣ್ಣಕ್ಕೆ ತಿರುಗುತ್ತದೆ. ಇದು 2ನೆಯ ಅಂಶ. ಇನ್ನು ದ್ರಾವಣ ಸಿಗೆ ಕೆಲವು ಹನಿ ಕೆಂಪು ಗುಲಾಬಿ ಸಾರವನ್ನು ಸೇರಿಸಿದ ನಂತರ ಅದು ಹಸಿರು ಬಣ್ಣಕ್ಕೆ ತಿರುಗುತ್ತದೆ ಅಂತೆ. ಈ ರೀತಿಯಾಗಿ 3 ದ್ರಾವಣಕ್ಕೆ ಒಂದೊಂದು ಅಂಶವನ್ನ ಇಲ್ಲಿ ಕೊಡಲಾಗಿದೆ. ಯಾವುದನ್ನ ಹಾಕಿದ್ರೆ ಯಾವ ಬಣ್ಣಕ್ಕೆ ಬಂತು ಅನ್ನೋದನ್ನ ಕೊಟ್ಟಿದ್ದಾರೆ. ಈಗ ಅದೇನಾಯ್ತು? ಹಸಿರು ಬಣ್ಣಕ್ಕೆ ತಿರುಗ್ತು. ಅವಲೋಕನಗಳ ಆಧಾರದ ಮೇಲೆ ಈ ಕೆಳಗಿನವುಗಳಲ್ಲಿ ಯಾವುದು ಎ, ಬಿ ಮತ್ತು ಸಿ ದ್ರಾವಣಗಳ ಸ್ವಭಾವದ ಸರಿಯಾದ ಅನುಕ್ರಮಣಿಕೆಯಾಗಿದೆ ಅಂತ ಕೇಳಿದ್ದಾರೆ. ನೋಡಿ, ಇಲ್ಲಿ 4 ಆಯ್ಕೆಗಳನ್ನು ಕೊಡಲಾಗಿದೆ ನೋಡಿ. ಆಮ್ಲೀಯ ಮತ್ತು ಆಮ್ಲೀಯ, ತಟಸ್ಥ, ಪ್ರತ್ಯಾಮ್ಲೀಯ ಮತ್ತು ಪ್ರತ್ಯಾಮ್ಲೀಯ, ಪ್ರತ್ಯಾಮ್ಲೀಯ ಮತ್ತು ಆಮ್ಲೀಯ, ಪ್ರತ್ಯಾಮ್ಲೀಯ ಮತ್ತು ಪ್ರತ್ಯಾಮ್ಲೀಯ ಅಂತಕ್ಕಂತಹ 4 ಆಯ್ಕೆಗಳು ಇದಾವೆ. ಈಗ ನಾವಿದಕ್ಕೆ ಉತ್ತರವನ್ನ ನೋಡೋಣ. ಇದಕ್ಕೆ ಯಾವ ಆಯ್ಕೆ? 4ನೆಯ ಆಯ್ಕೆ ಪ್ರತ್ಯಾಮ್ಲ ಅಂತಕ್ಕಂಥದ್ದು ಉತ್ತರ ಸರಿಯಾಗಿರುತ್ತೆ. ಹೇಗೆ ನೋಡಿ, ಎ ದ್ರಾವಣಕ್ಕೆ ಕೆಲವು ಹನಿ ಕೆಂಪು ಲಿಟ್ಮಸ್ ಅನ್ನು ಹಾಕಿದಾಗ ಅದು ನೀಲಿ ಬಣ್ಣಕ್ಕೆ ತಿರುಗ್ತು. ನೀಲಿ ಬಣ್ಣಕ್ಕೆ ತಿರುಗ್ತಕ್ಕಂತಹ ಪದಾರ್ಥಗಳು ಯಾವ್ಯಾವುದು? ಅದು ಆಮ್ಲನೇ ಆಗಿರ್ಬೇಕು. ಹಾಗಾಗಿ ಇಲ್ಲಿ ಮೊದಲನೇದು ಪ್ರತ್ಯಾಮ್ಲ ಅಂತ ಆಯ್ತು, ಎ ದ್ರಾವಣ. ನೆಕ್ಸ್ಟ್ ಬಿಗೆ ಕೆಲವು ಹನಿ ಅರಿಶಿಣದ ದ್ರಾವಣವನ್ನು ಹಾಕಿದಾಗ ಅದು ಕೆಂಪು ಬಣ್ಣಕ್ಕೆ ತಿರುಗ್ತು. ಅರಿಶಿಣದ ದ್ರಾವಣವನ್ನ ಹಾಕಿದಾಗ ಕೆಂಪು ಬಣ್ಣಕ್ಕೆ ತಿರುಗತಕ್ಕಂಥದ್ದು ಯಾವುದು? ಅದು ಪ್ರತ್ಯಾಮ್ಲ. ಈಗ ಸಾಬೂನಿನ ದ್ರಾವಣಕ್ಕೆ ಅರಿಶಿಣದ ದ್ರಾವಣವನ್ನ ಹಾಕಿದಾಗ ಕೆಂಪು ಬಣ್ಣಕ್ಕೆ ತಿರುಗ್ತದೆ. ಯಾಕೆ? ಅದು ಪ್ರತ್ಯಾಮ್ಲ. ಹಾಗಾಗಿ ಇಲ್ಲಿ ಬಿ ದ್ರಾವಣ ಕೂಡ ಪ್ರತ್ಯಾಮ್ಲವೇ ಆಗತ್ತೆ. ಹಾಗೆ ಸಿಗೆ ಕೆಲವು ಹನಿ ಕೆಂಪು ಗುಲಾಬಿ ಸಾರವನ್ನ ಸೇರಿಸಿದ ನಂತರ ಅದು ಹಸಿರು ಬಣ್ಣಕ್ಕೆ ತಿರುಗ್ತು. ಈಗ ಹಸಿರು ಬಣ್ಣಕ್ಕೆ ತಿರುಗಬೇಕು ಅಂದ್ರೆ ಅದು ಕೂಡ ಪ್ರತ್ಯಾಮ್ಲನೇ ಆಗಿರಬೇಕು. ಪ್ರತ್ಯಾಮ್ಲ ಆಗಿದ್ರೆ ಮಾತ್ರ
ಆ ಕೆಂಪು ಗುಲಾಬಿ ಸಾರ ಹಾಕಿದಾಗ ಹಸಿರು ಬಣ್ಣಕ್ಕೆ ತಿರುಗಲಿಕ್ಕೆ ಸಾಧ್ಯ. ಹಾಗಾಗಿ ಇಲ್ಲಿ ಸಿ ದ್ರಾವಣ ಕೂಡ ಪ್ರತ್ಯಾಮ್ಲವೇ ಆಯಿತು. ಹಾಗಾಗಿ ನಮಗೆ ಈ ಎಲ್ಲ ಅವಲೋಕನಗಳಿಂದ ನಾವು ಏನನ್ನು ತಿಳ್ಕೊಳ್ತೀವಿ, ಈ 3 ಎ ಬಿ ಸಿ ಈ 3 ದ್ರಾವಣಗಳು ಕೂಡ ಪ್ರತ್ಯಾಮ್ಲಗಳೇ ಆಗಿದೆ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ. ನಾವೀಗ ಮುಂದೆ ನೋಡೋಣ 3ನೆಯ ಪ್ರಶ್ನೆ. ಚಿತ್ರ 2.13, 2.14 ಮತ್ತು 2.15ಗಳನ್ನು ಗಮನಿಸಿ ಮತ್ತು ವಿಶ್ಲೇಷಿಸಿ. ಇದರಲ್ಲಿ ಗುಲಾಬಿ ಹೂವಿನ ಸಾರದ ಕಾಗದದ ಪಟ್ಟಿಗಳನ್ನು ಬಳಸಲಾಗಿದೆ. ಪ್ರತಿಯೊಂದು ಪಾತ್ರೆಯಲ್ಲಿರುವ ದ್ರಾವಣಗಳ ಸ್ವಭಾವವನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ 3 ಚಿತ್ರಗಳನ್ನು ಕೊಟ್ಟಿದ್ದಾರೆ. 2.13, 2.14, 2.15 ಅಂತಕ್ಕಂತಹ 3 ಚಿತ್ರಗಳು. ಈ 3 ಚಿತ್ರಗಳನ್ನು ನೀವು ಸರಿಯಾಗಿ ಗಮನಿಸಿ. ಮತ್ತೆ ಇದರಲ್ಲಿ ಗುಲಾಬಿ ಹೂವಿನ ಸಾರದ ಕಾಗದದ ಪಟ್ಟಿಗಳನ್ನು ಬಳಸಲಾಗಿದೆ. ನೋಡಿ, ಇಲ್ಲಿ ಕಾಗದದ ಪಟ್ಟಿಗಳನ್ನು ಬಳಸ್ತಾ ಇದ್ದಾರಲ್ವಾ, ಅದು ಯಾವುದು? ಗುಲಾಬಿ ಹೂವಿನ ಸಾರದಿಂದ ತಯಾರಿಸಿದಂತಹ ಕಾಗದದ ಪಟ್ಟಿಗಳು. ಪ್ರತಿಯೊಂದು ಪಾತ್ರೆಯಲ್ಲಿರ್ತಕ್ಕಂತಹ ದ್ರಾವಣಗಳ ಸ್ವಭಾವವನ್ನ ಗುರುತಿಸಿ. ಈಗ ಈ 3 ಬೌಲ್ನಲ್ಲಿ ಒಂದೊಂದು ದ್ರಾವಣ ಇದೆ ಅಲ್ವಾ, ಆ 3 ಬೌಲ್ನಲ್ಲಿರ್ತಕ್ಕಂತಹ ದ್ರಾವಣದ ಸ್ವಭಾವ ಏನು? ಅದು ಆಮ್ಲೀಯವ, ಪ್ರತ್ಯಾಮ್ಲೀಯವ, ತಟಸ್ಥವ ಅನ್ನೋದನ್ನ ನಾವಿಲ್ಲಿ ಕಂಡು ಹಿಡಿಬೇಕಾಗತ್ತೆ. ಈ ಚಿತ್ರವನ್ನು ನೀವು ಗಮನದಲ್ಲಿ ಇಟ್ಕೊಳ್ಳಿ. ಈಗ ನಾವಿದಕ್ಕೆ ಉತ್ತರವನ್ನು ನೋಡೋಣ. ನೋಡಿ, ಉತ್ತರ ಚಿತ್ರ 2.13, 2.14 ಮತ್ತು 2.15ರಲ್ಲಿರುವ ವೀಕ್ಷಣೆಯ ಆಧಾರದ ಮೇಲೆ ಕೆಂಪು ಗುಲಾಬಿ ಸಾರವು ಕಾಗದದ ಪಟ್ಟಿಗಳ ನೀಡಿರುವ ದ್ರಾವಣಗಳ ಗುಣಗಳ ಆಧಾರದ ಅನುಗುಣವಾಗಿ ಅದು ಬಣ್ಣಗಳನ್ನು ಬದಲಾಯಿಸ್ತದೆ ಅನ್ನುವಂಥದ್ದು ನಮಗೆಲ್ಲ ಗೊತ್ತಿದೆ. ಹಾಗಾದ್ರೆ ಈಗ ಈ 3 ಚಿತ್ರದಲ್ಲಿರುವಂತಹ 3 ಬೌಲ್ನಲ್ಲಿರ್ತಕ್ಕಂತಹ ದ್ರಾವಣದ ಸ್ವಭಾವ ಏನು ಅನ್ನೋದನ್ನ ಈಗ ನಾವು ನೋಡೋಣ. ಚಿತ್ರ 2.13ರಲ್ಲಿ ಕೆಂಪು ಗುಲಾಬಿ ಸಾರದ ಕಾಗದವು ಹಸಿರು ಬಣ್ಣಕ್ಕೆ ತಿರುಗುತ್ತದೆ. ನೀವು ಚಿತ್ರ 2.13ರಲ್ಲಿ ನೋಡಿದ್ದೀರಿ. ಅಲ್ಲೇನಾಯ್ತು? ಕೆಂಪು ಗುಲಾಬಿ ಸಾರದ ಮಾಡಿದಂತಹ ಕಾಗದವನ್ನ ಆ ದ್ರಾವಣಕ್ಕೆ ಅದ್ದಿದಾಗ ಇಮಿಡಿಯೇಟ್ ಆಗಿ ಅದು ಹಸಿರು ಬಣ್ಣಕ್ಕೆ ತಿರುಗ್ತು. ಹಸಿರು ಬಣ್ಣಕ್ಕೆ ತಿರುಗಿದ್ರೆ ಅದು ಏನಂತ, ಆ ಒಂದು ದ್ರಾವಣ ಏನಂತ ಕರಿತೀವಿ ನಾವು? ಎಸ್, ಪ್ರತ್ಯಾಮ್ಲೀಯ ಎಂದು ನಾವು ಅದನ್ನು ತಿಳಿತೀವಿ. ಇದೆಲ್ಲದರ ಬಗ್ಗೆ ನಿಮಗೆ ಇನ್ನೂ ಕೂಡ ಡೌಟ್ ಇದ್ರೆ ನಾವು ಈ ಒಂದು ಅಧ್ಯಾಯದ ಮೇಲೆ ಒಂದು ಎಕ್ಸ್ಪ್ಲನೇಷನ್ ವಿಡಿಯೋನ ಮಾಡಿದ್ದೀವಿ. ಅದನ್ನು ನೀವು ಕೂಡ ನೋಡಬಹುದು. ಅದನ್ನು ನೀವು ನೋಡಿದ್ರೆ ನಿಮಗೆ ಇದೆಲ್ಲ ನೀಟಾಗಿ ಅರ್ಥ ಆಗತ್ತೆ. ನೆಕ್ಸ್ಟ್, ಚಿತ್ರ 2.14ರಲ್ಲಿ ಕೆಂಪು ಗುಲಾಬಿ ಸಾರದ ಕಾಗದವು ಗುಲಾಬಿ ಬಣ್ಣದಲ್ಲಿಯೇ ಇರುತ್ತದೆ. ಆ 2ನೇ ಚಿತ್ರ, ಅದರಲ್ಲಿ ಅದು ಏನು ಕೂಡ ಬಣ್ಣ ಬದಲಾಗಲಿಲ್ಲ, ಹಾಗೆ ಉಳಿತು. ಹಾಗಾಗಿ ಅದನ್ನ ಏನಂತ ಕರಿತೀವಿ ನಾವು? ಆದ್ದರಿಂದ ನೀಡಿರುವ ದ್ರಾವಣದ ಸ್ವರೂಪವು ತಟಸ್ಥ ಎಂದು ತಿಳಿಯುತ್ತೇವೆ. ಅದೇ ರೀತಿ ಚಿತ್ರ 2.15ರಲ್ಲಿ ಅಂದ್ರೆ ಆ 3ನೇ ಚಿತ್ರದಲ್ಲಿ ಕೆಂಪು ಗುಲಾಬಿ ಸಾರದ ಕಾಗದವು ಕೆಂಪು ಬಣ್ಣಕ್ಕೆ ತಿರುಗುತ್ತದೆ. ಆ ಗುಲಾಬಿ ಬಣ್ಣದ ಕಾಗದ ಏನಾಗುತ್ತೆ? ಕೆಂಪು ಬಣ್ಣಕ್ಕೆ ಬದಲಾಗತ್ತೆ. ಆದ್ದರಿಂದ ನಾವಿದೇನಂತ ಕರಿತೀವಿ? ಈ ದ್ರಾವಣದ ಗುಣವು ಆಮ್ಲೀಯ ಎಂದು ತಿಳಿಯುತ್ತೇವೆ. ಆಯ್ತಾ? ಅದು ಕೆಂಪು ಬಣ್ಣಕ್ಕೆ ತಿರುಗಿದ್ರೆ ಅದು ಆಮ್ಲೀಯ, ಹಾಗೆ ಹಸಿರು ಬಣ್ಣಕ್ಕೆ ತಿರುಗಿದ್ರೆ ಅದು ಪ್ರತ್ಯಾಮ್ಲೀಯ, ಹಾಗೆ ಯಾವುದೇ ಬಣ್ಣದಲ್ಲಿ ಬದಲಾವಣೆ ಆಗಿಲ್ಲ ಅಂದ್ರೆ ತಟಸ್ಥ ಅಂತಕ್ಕಂಥದ್ದು ನಾವಿಲ್ಲಿ ಕಂಡುಕೊಳ್ಳುವಂತ ಉತ್ತರ ಆಗಿರುತ್ತೆ. ಇದು ನಿಮಗೆ ಈ ಒಂದು 3 ಚಿತ್ರಗಳ ಬಳಸಲಾದಂತಹ ಯಾವ ದ್ರಾವಣ ಅಂತ ಕಂಡುಹಿಡಿಯುವಂಥದ್ದು. ಮುಂದೆ ನೋಡೋಣ 4ನೆಯ ಪ್ರಶ್ನೆ. ಪ್ರಯೋಗಾಲಯದಲ್ಲಿನ ಒಂದು ದ್ರವದ ಮಾದರಿಯನ್ನು ವಿವಿಧ ಸೂಚಕಗಳನ್ನು ಬಳಸಿಕೊಂಡು ಪರೀಕ್ಷಿಸಲಾಯಿತು. ಒಂದು ದ್ರವದ ಮಾದರಿ ಇತ್ತಂತೆ, ಅದನ್ನ ವಿವಿಧ ಸೂಚಕಗಳನ್ನು ಬಳಸಿಕೊಂಡು ಪರೀಕ್ಷೆ ಮಾಡಿದ್ರು. ನೋಡಿ, ಏನಂದ್ರೆ ಅಲ್ಲಿ ಯಾವುದೋ ಒಂದೇ ಒಂದು ದ್ರಾವಣವನ್ನು ತಗೊಂಡಿದ್ದಾರೆ. ಅರ್ಥ ಆಯ್ತಾ? ಅಲ್ಲಿ ಬೇರೆ ಬೇರೆ ತರದ ದ್ರಾವಣವನ್ನು ತಗೊಳ್ಳಿಲ್ಲ, ಕೇವಲ ಒಂದೇ ಒಂದು ರೀತಿಯಾದಂತಹ ದ್ರಾವಣವನ್ನು ತಗೊಂಡಿದ್ದಾರೆ. ಆ ಒಂದು ದ್ರವದ ಮಾದರಿಗಳನ್ನ ಬೇರೆ ಬೇರೆ ರೀತಿಯಾದಂತಹ ಸೂಚಕಗಳನ್ನ ಬಳಸಿ ಅವರು ಟೆಸ್ಟ್ ಮಾಡ್ತಾರೆ. ಆಗ ಅವರಿಗೆ ಒಂದಷ್ಟು ಬದಲಾವಣೆಗಳು ಕಂಡು ಬರ್ತದೆ. ಅದನ್ನ ಅವರು ಈ ಒಂದು ಕೋಷ್ಟಕದಲ್ಲಿ ನೀಡಿದ್ದಾರೆ ನಿಮ್ಗೆ. ಆಯ್ತಾ? ಇದನ್ನು ನೀವು ಗಮನದಲ್ಲಿಟ್ಕೊಂಡು ಏನ್ ಮಾಡಬೇಕು? ದ್ರವದ ಆಮ್ಲೀಯ ಅಥವಾ ಪ್ರತ್ಯಾಮ್ಲೀಯ ಸ್ವಭಾವವನ್ನು ಈ ಚಟುವಟಿಕೆಯ ಆಧಾರದ ಮೇಲೆ ಗುರುತಿಸಿ ಮತ್ತು ನಿಮ್ಮ ಉತ್ತರವನ್ನು ಸಮರ್ಥಿಸಿ ಅಂತ ಕೇಳಿದ್ದಾರೆ. ಇದಕ್ಕೀಗ ನಾವೀಗ ಉತ್ತರವನ್ನು ನೋಡೋಕ್ಕಿಂತ ಮೊದಲು ಇಲ್ಲಿ ಯಾವ ಯಾವ ಸೂಚಕವನ್ನ ಹಾಕಿದಾಗ ಏನೇನು ಬದಲಾವಣೆ ಆಯಿತು ಅಂತ ನೋಡ್ಕೊಳ್ಳೋಣ. ನೋಡಿ, ಕೆಂಪು ಲಿಟ್ಮಸ್ ಕಾಗದವನ್ನ ಹಾಕಿದಾಗ ಯಾವುದೇ ಬದಲಾವಣೆ ಇರಲಿಲ್ಲ. ನೀಲಿ ಲಿಟ್ಮಸ್ ಹಾಕಿದಾಗ ಕೆಂಪು ಬಣ್ಣಕ್ಕೆ ಬದಲಾಯಿತು. ಹಾಗೆ ಅರಿಶಿಣದ ದ್ರಾವಣವನ್ನು ಹಾಕಿದಾಗ ಬಣ್ಣದಲ್ಲಿ ಯಾವುದೇ ಬದಲಾವಣೆ ಆಗಲಿಲ್ಲ. ಹಾಗಾದ್ರೆ ಅದು ಯಾವುದು ಅನ್ನೋದನ್ನ ನಾವೀಗ ನೋಡ್ಕೊಳ್ಳೋಣ. ನೋಡಿ, ಉತ್ತರ ಹೀಗಿದೆ. ಕೆಂಪು ಲಿಟ್ಮಸ್ ಕಾಗದವು ಯಾವುದೇ ಬದಲಾವಣೆಯನ್ನ ತೋರಿಸುವುದಿಲ್ಲ ಅಲ್ವಾ? ಇಲ್ಲಿ ಮೊದಲನೇ ಕಾಲಮ್ನಲ್ಲಿ ಕೊಟ್ಟಲಾಗಿದೆ, ಯಾವುದೇ ಬದಲಾವಣೆ ತೋರಿಸಲಿಲ್ಲ. ಇದು ಆಮ್ಲೀಯ ಅಥವಾ ತಟಸ್ಥ ದ್ರಾವಣದಲ್ಲಿ ಸಂಭವಿಸುತ್ತದೆ.
ಆಯ್ತಾ. ಇದು ಆಮ್ಲೀಯ ದ್ರಾವಣ ಇದ್ರೆ ಮತ್ತೆ ಅಥವಾ ತಟಸ್ಥ ದ್ರಾವಣ ಇದ್ರೆ ಮಾತ್ರ ಕೆಂಪು ಲಿಟ್ಮಸ್ ನಲ್ಲಿ ಯಾವುದೇ ಬದಲಾವಣೆ ಆಗೋದಿಲ್ಲ. ಆಯ್ತಾ. ಹಾಗಾಗಿ ಇದು ಆಮ್ಲೀಯನೂ ಆಗಿರ್ಬೋದು ಅಥವಾ ತಟಸ್ಥನೂ ಆಗಿರಬಹುದು. ನಮಗೆ 50-50 ಅನ್ನುವಂಥದ್ದು ಆಗಿರುತ್ತೆ ಇಲ್ಲಿ. ಆಮ್ಲೀಯ ಆಗಿರ್ಬೋದು ಅಥವಾ ತಟಸ್ಥನೂ ಆಗಿರಬಹುದು. ಈಗ ನಾವೇನ್ ಮಾಡ್ತೀವಿ, ಅಲ್ಲಿ ಇನ್ನೊಂದು ಸೂಚಕವನ್ನ ಕೂಡ ಬಳಸಲಾಗಿದೆ. ಯಾವುದು? ನೀಲಿ ಲಿಟ್ಮಸ್ ಅನ್ನ ಬಳಸಿದ್ದಾರೆ. ನೀಲಿ ಲಿಟ್ಮಸ್ ಕಾಗದವು ಕೆಂಪು ಬಣ್ಣಕ್ಕೆ ತಿರುಗುತ್ತದೆ. ಕೆಂಪು ಬಣ್ಣಕ್ಕೆ ತಿರುಗಿತು. ಆದ್ದರಿಂದ ದ್ರಾವಣವು ಆಮ್ಲೀಯವಾಗಿರಬಹುದು, ಅದು ಆಮ್ಲೀಯ ಆಗಿರಬಹುದು ಅನ್ನೋದು ನಮ್ಗೆ ಇದರಿಂದ ಗೊತ್ತಾಗತ್ತೆ. ಇಲ್ಲಿ ನಮ್ಗೆ ಕ್ಲಿಯರ್ ಆಯ್ತು ಆಮ್ಲೀಯನೇ ಅಂತ. ಹಾಗೆ ಇನ್ನೊಂದು ಕೂಡ ಕೊಟ್ಟಿದ್ದಾರೆ ಅವರು. ಯಾವುದು? ಅರಿಶಿಣದ ಸೂಚಕ. ಅರಿಶಿಣದ ಸೂಚಕವು ಬಣ್ಣದಲ್ಲಿ ಯಾವುದೇ ಬದಲಾವಣೆಗಳನ್ನ ತೋರಿಸುವುದಿಲ್ಲ. ಆದ್ದರಿಂದ ದ್ರಾವಣವು ಆಮ್ಲೀಯವೂ ಆಗಿರಬಹುದು ಅಥವಾ ತಟಸ್ಥವೂ ಆಗಿರಬಹುದು. ಈಗ ಮೂರೂ ನಾವು ಗಮನದಲ್ಲಿ ಇಟ್ಕೊಂಡು ನೋಡಿದಾಗ ಈ ಕೊಟ್ಟಿರುವಂತಹ ದ್ರಾವಣ ಏನಂತ ಹೇಳ್ಬಹುದು? ಆಮ್ಲೀಯ ಸ್ವಭಾವವನ್ನ ಹೊಂದಿದೆ. ನಮ್ಗೆ ಇದು ಕರೆಕ್ಟ್ ಆಗಿ ಕ್ಲಿಯರ್ ಆಗುವುದು ಯಾವ ಭಾಗದಲ್ಲಿ? ನೋಡಿ, ನೀಲಿ ಲಿಟ್ಮಸ್ ಕಾಗದ ಕೆಂಪು ಬಣ್ಣಕ್ಕೆ ಬಂತಲ್ವಾ, ಹಾಗಾಗಿ ಅದು ಡೆಫಿನೆಟ್ ಆಗಿ ಅದು ಆಮ್ಲೀಯನೇ ಆಗಿರ್ಬೇಕು ಅನ್ನೋದು ನಮಗೆ ಈ ಒಂದು ಪಾಯಿಂಟ್ ಅಲ್ಲಿ ಗೊತ್ತಾಗತ್ತೆ. ಉಳಿದ 2 ಪಾಯಿಂಟ್ಗಳಲ್ಲಿ ಸ್ವಲ್ಪ ನಮಗೆ ಏನು ಕ್ಲಾರಿಟಿ ಸಿಗೋದಿಲ್ಲ, ಸ್ವಲ್ಪ ಗೊಂದಲ ಇರುತ್ತೆ. ಆಯ್ತಾ. ನೀವು ಈ ರೀತಿಯಾಗಿ ಇದಕ್ಕೆ ಉತ್ತರವನ್ನು ಬರೀಬೇಕಾಗತ್ತೆ. ನೆಕ್ಸ್ಟ್ ನೋಡೋಣ 5ನೆಯ ಪ್ರಶ್ನೆ. ಮಾನ್ಯಳ ಕಣ್ಣುಗಳಿಗೆ ಬಟ್ಟೆ ಕಟ್ಟಲಾಗಿದೆ. ದ್ರಾವಣಗಳು ಆಮ್ಲೀಯವೋ ಅಥವಾ ಕ್ಷಾರೀಯವೋ ಎಂಬುದನ್ನು ಪರೀಕ್ಷಿಸಲು ಮತ್ತು ನಿರ್ಧರಿಸಲು ಅವಳಿಗೆ 2 ಅಪರಿಚಿತ ದ್ರಾವಣಗಳನ್ನು ನೀಡಲಾಗುತ್ತದೆ. ದ್ರಾವಣಗಳನ್ನು ಪರೀಕ್ಷಿಸಲು ಮಾನ್ಯ ಯಾವ ಸೂಚಕವನ್ನ ಬಳಸಬೇಕು ಮತ್ತು ಏಕೆ ಅನ್ನುವಂಥದ್ದು ಪ್ರಶ್ನೆ ಆಗಿದೆ. ನೋಡಿ, ಮಾನ್ಯಳ ಕಣ್ಣಿಗೆ ಏನು ಬಟ್ಟೆನ ಕಟ್ಟಿದ್ದಾರೆ. ಹಾಗೆ ದ್ರಾವಣಗಳು ಆಮ್ಲೀಯವೋ ಅಥವಾ ಕ್ಷಾರೀಯವೋ ಎಂಬುದನ್ನು ಪರೀಕ್ಷಿಸಲಿಕ್ಕಾಗಿ ಅವಳಿಗೆ 2 ಅಪರಿಚಿತ ದ್ರಾವಣಗಳನ್ನು ನೀಡಲಾಗುತ್ತದೆ. ಆ 2 ಅಪರಿಚಿತ ದ್ರಾವಣಗಳನ್ನ ಅವಳು ಏನು ಕಣ್ಣುಗಳಿಗೆ ಬಟ್ಟೆಯನ್ನ ಕಟ್ಟಿಕೊಂಡು, ಯಾವುದೇ ಬಣ್ಣದ ಬದಲಾವಣೆ ಅವಳಿಗೆ ನೋಡ್ಲಿಕ್ಕೆ ಆಗೋದಿಲ್ಲ, ಕಣ್ಣಿಗೆ ಬಟ್ಟೆಯನ್ನ ಕಟ್ಟಲಾಗಿದೆ. ಅದರಿಂದಲೇ ಆ 2 ದ್ರಾವಣಗಳು ಅದು ಆಮ್ಲೀಯವೋ ಅಥವಾ ಕ್ಷಾರೀಯವೋ ಅಂತ ಅಂದ್ರೆ ಪ್ರತ್ಯಾಮ್ಲ ಅಂತ ಅರ್ಥ. ಅಷ್ಟೇ. ಪ್ರತ್ಯಾಮ್ಲಕ್ಕೆ ಇನ್ನೊಂದು ಹೆಸರೇ ಕ್ಷಾರೀಯ. ಆಯ್ತಾ. ಅದನ್ನು ನಾವಿಲ್ಲಿ ಏನು 2 ಅಪರಿಚಿತ ದ್ರಾವಣಗಳನ್ನು ಅವಳಿಗೆ ಕೊಡಲಾಗಿದೆ. ದ್ರಾವಣವನ್ನ ಪರೀಕ್ಷಿಸಲು ಮಾನ್ಯ ಯಾವ ಸೂಚಕವನ್ನ ಬಳಸಬೇಕು ಅನ್ನೋದನ್ನ ನಾವಿಲ್ಲಿ ಹೇಳಬೇಕು. ಮತ್ತೆ ಯಾಕೆ ಅದನ್ನೇ ಬಳಸಬೇಕು ಅನ್ನೋದನ್ನ ಕೂಡ ಹೇಳಬೇಕು. ಬನ್ನಿ ಈಗ ನಾವು ಉತ್ತರವನ್ನ ನೋಡೋಣ. ಮಾನ್ಯ ಈರುಳ್ಳಿ ರಸದಂತಹ ಘ್ರಾಣ ಸೂಚಕವನ್ನ ಬಳಸಬೇಕು. ಯಾಕೆ ಘ್ರಾಣ ಸೂಚಕ ಬಳಸಬೇಕು? ಯಾಕಂದ್ರೆ ಕಣ್ಣಿಗೆ ಬಟ್ಟೆ ಕಟ್ಟಲಾಗಿದೆ, ಹಾಗಾಗಿ ಯಾವುದೇ ಬಣ್ಣದ ಬದಲಾವಣೆ ನೋಡಿ ಇಲ್ಲಿ ನಿರ್ಧರಿಸಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಅಲ್ಲಿ ನಾವು ವಾಸನೆಯ ಮುಖಾಂತರ ಅಥವಾ ಆ ಒಂದು ಘಮದ ಮುಖಾಂತರವೇ ಅದನ್ನ ತಿಳ್ಕೊಳ್ಬೇಕು. ಸೊ ಹಾಗಾಗಿ ಘ್ರಾಣ ಸೂಚಕವನ್ನೇ ಡೆಫಿನೆಟ್ ಆಗಿ ಬಳಸಬೇಕು. ಹಾಗೆ ಬಣ್ಣ ಬದಲಾವಣೆಗಳನ್ನು ಅವಳು ಗುರುತಿಸಲು ಸಾಧ್ಯವಿಲ್ಲದ ಕಾರಣ ವಾಸನೆ ಬದಲಾವಣೆಯನ್ನ ಅವಳು ಸುಲಭವಾಗಿ ಗುರುತಿಸಬಹುದು. ಘ್ರಾಣ ಸೂಚಕಗಳು ಆಮ್ಲ ಮತ್ತು ಪ್ರತ್ಯಾಮ್ಲದ ದ್ರಾವಣಗಳಲ್ಲಿ ತಮ್ಮ ವಾಸನೆಯನ್ನು ಬದಲಾಯಿಸುತ್ತವೆ ಅಂತ ನಾವಿಲ್ಲಿ ಉತ್ತರವನ್ನ ಬರಿಬೇಕು. ಅಲ್ಲಿ ಘ್ರಾಣ ಸೂಚಕವನ್ನೇ ಬಳಸಬೇಕು, ಮತ್ತೆ ಅದು ಯಾಕೆ ಅನ್ನೋದನ್ನ ಕೂಡ ಬರಿಬೇಕು. ಇದಿಷ್ಟಾಗಿತ್ತು ಈ 5ನೆಯ ಪ್ರಶ್ನೆಗೆ ಉತ್ತರ. ಮುಂದೆ ನೋಡೋಣ 6ನೆಯ ಪ್ರಶ್ನೆ. ಬಿಳಿ ಹಾಳೆಯ ಮೇಲೆ ಅಂದ್ರೆ ಅಧ್ಯಾಯದ ಆರಂಭದಲ್ಲಿ ನೀಡಲಾಗಿದೆ. ನಿಮಗೆ ಈ ಒಂದು ಪಾಠದ ಸ್ಟಾರ್ಟಿಂಗ್ ಅಲ್ಲೇ ಒಂದು ಸನ್ನಿವೇಶವನ್ನ ಕೊಡಲಾಗಿದೆ. ಯಾವುದು? ವಿಜ್ಞಾನ ಮೇಳಕ್ಕೆ 2 ವಿದ್ಯಾರ್ಥಿಗಳು ಹೋಗಿರುವಂತದ್ದು. ಅಲ್ಲಿ ಅವರಿಗೆ ಒಂದು ಸ್ವಾಗತ ಕೋರುವಾಗ ಒಂದು ಹಾಳೆಯನ್ನು ಕೊಟ್ಟಿರುವಂತದ್ದು. ಅನಂತರ ಒಬ್ಬರು ಸ್ವಯಂ ಸೇವಕರು ಬಂದು ಅಲ್ಲಿ ಆ ಒಂದು ದ್ರಾವಣದ ಮೇಲೆ ಒಂದು ದ್ರವವನ್ನ ಸಿಂಪಡಿಸಿರುವಂತದ್ದು. ಆಮೇಲೆ ಅವರಿಗೆ ಅಕ್ಷರಗಳು ಕಾಣಿಸ್ತಿರುವಂತದ್ದು. ಇದೆಲ್ಲವನ್ನ ನೀವು ನೋಡಿದ್ದೀರಿ. ಈಗ ಇದೇ ಒಂದು ಸಂದರ್ಭವನ್ನ ಆಧಾರದಲ್ಲಿಟ್ಕೊಂಡು ಈ ಒಂದು ಪ್ರಶ್ನೆನ ಡಿಸೈನ್ ಮಾಡಿದ್ದಾರೆ. ನೋಡಿ, ಸಂದೇಶವನ್ನು ಬರೆಯಲು ಬಳಸಬಹುದಾದ ವಿವಿಧ ವಸ್ತುಗಳನ್ನು ಮತ್ತು ಸಿಂಪಡಿಸುವ ಸೀಸೆಯಲ್ಲಿ ಏನಿರಬಹುದು ಎಂಬುದನ್ನು ನೀವು ಸೂಚಿಸಬಹುದೇ? ವಿವಿಧ ಸಂಭಾವ್ಯ ಯೋಜನೆಗಳು ಮತ್ತು ಬರವಣಿಗೆಯ ಬಣ್ಣವನ್ನ ಪಟ್ಟಿ ಮಾಡಿ ಅನ್ನೋದನ್ನ ಕೊಟ್ಟಿದ್ದಾರೆ. ನಾವೀಗ ಅದನ್ನ ನೋಡೋಣ. ನೋಡಿ, ನಾವು ಆ ಒಂದು ಬಿಳಿ ಕಾಗದದಲ್ಲಿ ಬರೀತಕ್ಕಂತಹ ವಸ್ತು, ಯಾವ ವಸ್ತುವನ್ನ ಬಳಸಿ ನಾವು ಬರಿಬೇಕು, ಹಾಗೆ ಸಿಂಪಡಿಸುವಂತಹ ದ್ರವ ಯಾವುದನ್ನ ಬಳಸಬೇಕು, ಅದರಿಂದ ನಮಗೆ ಆ ಒಂದು ಯಾವ ಬಣ್ಣ ಆ ಒಂದು ಬಿಳಿ ಹಾಳೆಯಲ್ಲಿ ಕಾಣಿಸ್ತದೆ ಅನ್ನುವಂಥದ್ದು ಇದು ಸಂಭಾವ್ಯ ಅಂದ್ರೆ ಪಾಸಿಬಲ್ ಇರ್ತಕ್ಕಂತಹ ಕೆಲವೊಂದಿಷ್ಟು ಸಂಯೋಜನೆಗಳು ಅದನ್ನ ನಾವಿಲ್ಲಿ ಕೊಟ್ಟಿದ್ದೀವಿ. ಇದೇ ಅದಕ್ಕೆ ಉತ್ತರ ಆಗಿರುತ್ತೆ. ನೋಡಿ, ಬರೆಯುವ ವಸ್ತು, ಸಿಂಪಡಿಸುವ ದ್ರವ ಮತ್ತೆ ಬರವಣಿಗೆಯ ಬಣ್ಣ ಅಂತ 3 ಕಾಲಂಗಳನ್ನು ಕೊಟ್ಟಿದ್ದೀವಿ. ಅದರಲ್ಲಿ ಮೊದಲನೇದು ನೋಡಿ, ಇಲ್ಲಿ ಸೋಪಿನ ದ್ರಾವಣ. ನೋಡಿ, ಸೋಪಿನ ದ್ರಾವಣ. ಆ ಸೋಪಿನ ದ್ರಾವಣವನ್ನು ನಾವಲ್ಲಿ ಬಿಳಿ ಹಾಳೆಯ ಮೇಲೆ ಸೋಪಿನ ದ್ರಾವಣದಿಂದ ನಾವು ಏನ್ ಬರಿಬೇಕಂತ ಬರಿಬೇಕು. ಅನಂತರ ಅದಕ್ಕೆ ಅರಿಶಿಣದ ನೀರನ್ನು ಸಿಂಪಡಿಸಬೇಕು. ಆಗ ನಮ್ಗೆ ಯಾವ ಬಣ್ಣ ಕಾಣಿಸ್ತದೆ? ಕೆಂಪು ಬರವಣಿಗೆಯಲ್ಲಿ ಕಾಣಿಸ್ತದೆ.
ಅಥವಾ ಅಡುಗೆ ಸೋಡಾ ದ್ರಾವಣದಿಂದ ಬರೆದು ಅದರ ಮೇಲೆ ಅರಿಶಿಣದ ನೀರನ್ನು ಸಿಂಪಡಿಸಬೇಕು, ಆಗ ಕೂಡ ಕೆಂಪು ಬರವಣಿಗೆ ಕಾಣಿಸ್ತದೆ. ಅಥವಾ ವಿನೆಗರಿಗೆ ಬೀಟ್ರೂಟ್ನ ಸಾರವನ್ನ ಸಿಂಪಡಿಸಿದಾಗ ಕೂಡ ಕೆಂಪು ಬರವಣಿಗೆ ಕಾಣಿಸ್ತದೆ. ಹಾಗೆ ನಿಂಬೆ ರಸದಿಂದ ಆ ಒಂದು ಸಂದೇಶವನ್ನ ಬರೆದು ಕೆಂಪು ಗುಲಾಬಿ ಸಾರದಿಂದ ಸಿಂಪಡಿಸಿದಾಗ ಅದು ಕೂಡ ಕೆಂಪು ಅಥವಾ ಗುಲಾಬಿ ಬಣ್ಣದಲ್ಲಿ ಬರವಣಿಗೆ ನಮಗೆ ಆ ಒಂದು ಬಿಳಿ ಹಾಳೆಯಲ್ಲಿ ಕಾಣಿಸ್ತದೆ. ಇದೆಲ್ಲವನ್ನು ಕೂಡ ನೀವು ಪ್ರಾಕ್ಟಿಕಲ್ ಆಗಿ ಕೂಡ ಮಾಡಿ ನೋಡಬಹುದು. ಒಂದು ಬಿಳಿ ಹಾಳೆಯಲ್ಲಿ ಈ ಎಲ್ಲ ವಸ್ತುಗಳಿಂದ ನೀವು ಒಂದೊಂದು ಬರೆದಿಡಿ. ಅನಂತರ ಅದರ ನೇರವಾಗಿರ್ತಕ್ಕಂಥ ಈ ಒಂದು ಸಿಂಪಡಿಸುವ ದ್ರವದಿಂದ ಅದನ್ನು ಸಿಂಪಡಣೆಯನ್ನೇ ಮಾಡಿ. ಆಗ ನಿಮಗೆ ಅಲ್ಲಿ ಈ ಕೆಂಪು ಬಣ್ಣ ಅಥವಾ ಗುಲಾಬಿ ಬಣ್ಣ ಇಲ್ಲಿ ನಮಗೆ ಕಾಣಿಸ್ಲಿಕ್ಕೆ ಸಿಗುತ್ತೆ. ಆಯ್ತಾ? ನೆಕ್ಸ್ಟ್ ನೋಡೋಣ 7ನೆಯ ಪ್ರಶ್ನೆ. ದ್ರಾಕ್ಷಿ ರಸವನ್ನು ಕೆಂಪು ಗುಲಾಬಿ ಸಾರದೊಂದಿಗೆ ಬೆರೆಸಲಾಗಿದೆ. ಈ ಮಿಶ್ರಣವು ಕೆಂಪು ಬಣ್ಣದ ಛಾಯೆಯನ್ನು ಪಡೆಯಿತು. ಈ ಮಿಶ್ರಣಕ್ಕೆ ಅಡುಗೆ ಸೋಡಾವನ್ನ ಸೇರಿಸಿದರೆ ಏನಾಗುತ್ತದೆ? ನಿಮ್ಮ ಉತ್ತರವನ್ನು ಸಮರ್ಥಿಸಿ ಅಂತ ಕೊಟ್ಟಿದ್ದಾರೆ. ನೋಡಿ, ಇದಕ್ಕೆ ಈಗ ಉತ್ತರವನ್ನ ನೋಡೋಣ. ದ್ರಾಕ್ಷಿ ರಸ ಮತ್ತು ಕೆಂಪು ಗುಲಾಬಿ ಸಾರಕ್ಕೆ ನಾವು ಅಡುಗೆ ಸೋಡಾವನ್ನ ಸೇರಿಸಿದಾಗ ಬಣ್ಣವು ಕೆಂಪು ಬಣ್ಣದಿಂದ ಹಸಿರು ಬಣ್ಣಕ್ಕೆ ಬದಲಾಯಿತು ಅಲ್ವಾ? ಯಾಕೆ ಹಸಿರು ಬಣ್ಣಕ್ಕೆ ಬದಲಾಗೋದು? ಯಾಕಂದ್ರೆ ಅಡುಗೆ ಸೋಡಾ ದ್ರಾಕ್ಷಿ ರಸದಲ್ಲಿರುವ ಆಮ್ಲವನ್ನ ತಟಸ್ಥಗೊಳಿಸುತ್ತದೆ. ಇಲ್ಲಿ ದ್ರಾಕ್ಷಿ ರಸ ಅದು ಆಮ್ಲ. ದ್ರಾಕ್ಷಿ ರಸವನ್ನು ಕೆಂಪು ಗುಲಾಬಿ ಸಾರದೊಂದಿಗೆ ಬೆರೆಸಲಾಗಿದೆ. ಬೆರೆಸಿದಾಗ ಅದು ಏನು ಹಸಿರು ಬಣ್ಣಕ್ಕೆ ಬಂತು? ಇಲ್ಲ. ಏನು ದ್ರಾಕ್ಷಿ ರಸ ಮತ್ತು ಕೆಂಪು ಗುಲಾಬಿ ಸಾರಕ್ಕೆ ಅಡುಗೆ ಸೋಡಾವನ್ನ ಹಾಕಿದಾಗ, ಯಾವಾಗ ಅಡುಗೆ ಸೋಡಾ ಹಾಕ್ತಾರೋ ಆಗ ಅದು ಕೆಂಪು ಬಣ್ಣದಿಂದ ಹಸಿರು ಬಣ್ಣಕ್ಕೆ ಬರುತ್ತೆ. ಯಾಕೆ ಅಂದ್ರೆ ಅಡುಗೆ ಸೋಡಾ ದ್ರಾಕ್ಷಿ ರಸದಲ್ಲಿರ್ತಕ್ಕಂತಹ ಏನು ಆಮ್ಲ ಇದೆಯಾ ಅದನ್ನು ಅದು ತಟಸ್ಥಗೊಳಿಸಿ ಬಿಡುತ್ತೆ. ಆಯ್ತಾ? ಅದನ್ನ ತಟಸ್ಥಗೊಳಿಸಿ ಅದನ್ನ ಸರಿ ಮಾಡುತ್ತೆ. ಇದರಿಂದಾಗಿ ದ್ರಾವಣವು ಪ್ರತ್ಯಾಮ್ಲವಾಗುತ್ತದೆ ಮತ್ತು ಕೆಂಪು ಗುಲಾಬಿ ಸಾರವು ಪ್ರತ್ಯಾಮ್ಲ ಸ್ಥಿತಿಯಲ್ಲಿ ಹಸಿರು ಬಣ್ಣಕ್ಕೆ ತಿರುಗುತ್ತದೆ. ಆಯ್ತಾ? ಪ್ರತ್ಯಾಮ್ಲ ಸ್ಥಿತಿಯಲ್ಲಿರುವಾಗ ಅದು ಡೆಫಿನೆಟ್ ಆಗಿ ಹಸಿರು ಬಣ್ಣಕ್ಕೇನೆ ತಿರುಗಬೇಕು. ಹಾಗಾಗಿ ಈ ರೀತಿಯಾಗಿ ನಿಮ್ಮಲ್ಲಿ ಉತ್ತರವನ್ನ ಬರೀತೀರಿ. ನೆಕ್ಸ್ಟ್ ನೋಡೋಣ 8ನೆಯ ಪ್ರಶ್ನೆ. ಕೀರ್ತಿ ತನ್ನ ಹುಟ್ಟುಹಬ್ಬದಂದು ಕಿತ್ತಳೆ ರಸವನ್ನು ಬಳಸಿ ತನ್ನ ಅಜ್ಜಿಗೆ ರಹಸ್ಯ ಸಂದೇಶವನ್ನು ಬರೆದಿದ್ದಾಳೆ. ಸಂದೇಶವನ್ನು ಬಹಿರಂಗಪಡಿಸಲು ನೀವು ಅವಳ ಅಜ್ಜಿಗೆ ಸಹಾಯ ಮಾಡಬಹುದೇ? ಅದನ್ನು ಗೋಚರಿಸುವಂತೆ ಮಾಡಲು ನೀವು ಯಾವ ಸೂಚಕವನ್ನ ಬಳಸುತ್ತೀರಿ ಅಂತ ಕೊಡಲಾಗಿದೆ. ನೋಡಿ, ಕೀರ್ತಿ ಅವಳ ಹುಟ್ಟುಹಬ್ಬ ಇರಬೇಕಾದ್ರೆ ಒಂದು ಕಿತ್ತಳೆ ರಸದಿಂದ ಒಂದು ಬಿಳಿ ಹಾಳೆ ಮೇಲೆ ಅವಳು ಸಂದೇಶವನ್ನು ಬರೆದು ತನ್ನ ಅಜ್ಜಿಗೆ ಕೊಡ್ತಾಳೆ. ಆಗ ಅಜ್ಜಿ ಏನ್ ಮಾಡ್ಬೇಕು? ಅದಕ್ಕೆ ಯಾವುದೋ ಒಂದು ಸೂಚಕದ ದ್ರವವನ್ನ ಸಿಂಪಡಣೆ ಮಾಡಿ ಆ ಒಂದು ಬರೆದಿರ್ತಕ್ಕಂತಹ ಸಂದೇಶವನ್ನ ಅಜ್ಜಿ ಓದ್ಬೇಕು. ಅದಕ್ಕೆ ನಾವೀಗ ಸಹಾಯವನ್ನ ಮಾಡಬೇಕು. ಯಾವ ಸೂಚಕವನ್ನ ಬಳಸಬೇಕು ಅನ್ನೋದನ್ನ ನಾವಿಲ್ಲಿ ಸೂಚಿಸೋಣ. ಆಯ್ತಾ? ನೋಡಿ, ಕಿತ್ತಳೆ ರಸದಿಂದ ಬರೆದ ಕೀರ್ತಿಯ ಸಂದೇಶವನ್ನು ಕೆಂಪು ಗುಲಾಬಿ ಸಾರದಿಂದ ಬಹಿರಂಗಪಡಿಸಬಹುದು. ನಾವಿಲ್ಲಿ ಕೆಂಪು ಗುಲಾಬಿ ಸಾರವನ್ನ ಯೂಸ್ ಮಾಡಿ ಅಜ್ಜಿಗೆ ಆ ಒಂದು ಅಕ್ಷರ ಕಾಣಿಸುವ ಹಾಗೆ ಮಾಡಬಹುದು. ಯಾಕಂದ್ರೆ ಕಿತ್ತಳೆ ರಸವು ಆಮ್ಲೀಯ ಸ್ವಭಾವವನ್ನು ಹೊಂದಿರುವುದರಿಂದ ಇದು ಸಂದೇಶವನ್ನ ಕೆಂಪು ಅಥವಾ ಗುಲಾಬಿ ಬಣ್ಣಕ್ಕೆ ತಿರುಗಿಸುತ್ತದೆ. ಇಲ್ಲಿ ಕಿತ್ತಳೆ ರಸ ಅನ್ನುವಂಥದ್ದು ಆಮ್ಲೀಯ. ಅದಕ್ಕೆ ನಾವು ಗುಲಾಬಿ ಸಾರವನ್ನ ಹಾಕಿದಾಗ ಏನಾಗುತ್ತೆ? ಅದು ಕೆಂಪು ಬಣ್ಣಕ್ಕೆ ಬದಲಾಗತ್ತೆ. ಕೆಂಪು ಅಥವಾ ಗುಲಾಬಿ ಬಣ್ಣಕ್ಕೆ ಅದು ತಿರುಗೋದ್ರಿಂದ ನಮಗೆ ಆ ಅಕ್ಷರಗಳು ಕಾಣಿಸ್ತವೆ. ಸೊ ಹಾಗಾಗಿ ನಾವು ಈ ರೀತಿಯಾಗಿ ಈ ಒಂದು ಸೂಚಕವನ್ನ ಬಳಸಿಕೊಂಡು ಆ ಒಂದು ಸಂದೇಶ ತೋರುವ ಹಾಗೆ ಮಾಡಬಹುದು. ಮುಂದೆ 9ನೆಯ ಪ್ರಶ್ನೆ. ನೈಸರ್ಗಿಕ ಸೂಚಕಗಳನ್ನು ಹೇಗೆ ತಯಾರಿಸಬಹುದು? ಒಂದು ಉದಾಹರಣೆಯೊಂದಿಗೆ ವಿವರಿಸಿ ಅಂತ ಕೇಳ್ತಾ ಇದ್ದಾರೆ. ನೋಡಿ, ಇದಕ್ಕೀಗ ಉತ್ತರವನ್ನು ನೋಡೋಣ. ಕೆಲವು ಸಸ್ಯಗಳು ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳಲ್ಲಿ ಬಣ್ಣ ಬದಲಾಯಿಸ್ತವೆ ಅಂತ ಗೊತ್ತಿದೆ. ಅವುಗಳನ್ನು ಏನಂತ ಕರಿತೀವಿ? ಸೂಚಕ ಅಂತ ಕರಿತೀವಿ. ನೈಸರ್ಗಿಕ ಸೂಚಕವನ್ನು ಕೆಂಪು ಗುಲಾಬಿ ದಳಗಳನ್ನ ಬಳಸಿ ನಾವು ತಯಾರಿಸಬಹುದು. ಅದರಲ್ಲಿ ಒಂದು ವಿಧಾನ, ಯಾವುದೋ ಒಂದನ್ನ ನಾವಿಲ್ಲಿ ಹೇಳಬೇಕು. ಆಯ್ತಾ? ಯಾವುದೇ ತಗೊಳ್ಳೋಣ. ಕೆಂಪು ಗುಲಾಬಿ ದಳಗಳನ್ನ ಹೇಗೆ ತಯಾರಿಸೋದು ಅನ್ನುವಂತಹ ಒಂದು ವಿಧಾನವನ್ನ ತಿಳಿಸೋಣ. ಆಯ್ತಾ? ಉತ್ತರವನ್ನ ಏನಂತ ಬರೀತೀರಿ? ಈ ತರ ಪಾಯಿಂಟ್ ವೈಸ್ ಆಗಿ ಬರೀರಿ. ನೋಡಿ, ಕೆಲವು ಕೆಂಪು ಗುಲಾಬಿ ದಳಗಳನ್ನು ತೆಗೆದುಕೊಳ್ಳಿ, ಅವುಗಳನ್ನು ನೀರಿನಿಂದ ತೊಳೆಯಿರಿ, ಪುಟಾಣಿ ಬಳಸಿ ದಳಗಳನ್ನು ಪುಡಿ ಮಾಡಿ, ಗಾಜಿನ ಲೋಟದಲ್ಲಿ ಇರಿಸಿ ಸ್ವಲ್ಪ ಬಿಸಿ ನೀರು ಸೇರಿಸಿ ನೀರು ಬಣ್ಣ ಬರುವವರೆಗೆ 5 ರಿಂದ 10 ನಿಮಿಷ ಕಾಯಿರಿ. ಅನಂತರ ಅದನ್ನು ಸೋಸಿರಿ. ಈ ಶೋಧಕವನ್ನು ಆಮ್ಲ ಪ್ರತ್ಯಾಮ್ಲದ ಸೂಚಕವಾಗಿ ಬಳಸಬಹುದು. ಇದಿಷ್ಟೇನಾಗಿತ್ತು ಎಲ್ಲ ಪಾಯಿಂಟ್ಗಳು. ಅದು ಆ ಒಂದು ಗುಲಾಬಿ ಸಾರದ ಸೂಚಕವನ್ನು ತಯಾರಿಸೋದು ಹೇಗೆ ಅನ್ನೋದನ್ನ ಪಾಯಿಂಟ್ ವೈಸ್ ಆಗಿ ಕೊಟ್ಟಿದ್ದೀನಿ. ಇಲ್ಲಿ ನೀವು ಇದನ್ನ ನೋಡ್ಕೊಳ್ಬಹುದು. ನೆಕ್ಸ್ಟ್ ನೋಡೋಣ 10ನೆಯ ಪ್ರಶ್ನೆ. ನಿಮಗೆ 3 ದ್ರವಗಳನ್ನು ನೀಡಲಾಗುತ್ತದೆ. ಒಂದು ವಿನೆಗರ್, ಇನ್ನೊಂದು ಅಡುಗೆ ಸೋಡಾ ದ್ರಾವಣ ಮತ್ತು 3ನೇದು ಸಕ್ಕರೆ ದ್ರಾವಣ. ಈಗ ಈ 3 ದ್ರಾವಣವನ್ನ
ನಾವು ಅರಿಶಿಣ ಕಾಗದ ಮಾತ್ರ ಬಳಸಬೇಕು, ಮತ್ತೆ ಯಾವುದು ಸೂಚಕವನ್ನು ಬಳಸಬಾರ್ದು. ಬರೀ ಅರಿಶಿಣ ಕಾಗದವನ್ನ ಮಾತ್ರ ಬಳಸಿ ನಾವು ಅದರಲ್ಲಿ ಆಮ್ಲ ಯಾವುದು, ಪ್ರತ್ಯಾಮ್ಲ ಯಾವುದು, ತಟಸ್ಥ ಯಾವುದು ಅನ್ನೋದನ್ನ ಗುರುತಿಸಬೇಕು. ಮತ್ತೆ ನಾವು ಅದನ್ನ ಹೇಗೆ ಗುರುತಿಸಿದ್ದೀವಿ ಅನ್ನೋದನ್ನ ವಿವರಿಸಲೇಬೇಕು. ನೋಡೋಣ ಈಗ ಉತ್ತರವನ್ನ. ನೋಡಿ ಏನಾಗತ್ತೆ, ವಿನೆಗರ್, ಅಲ್ಲಿ ಮೊದಲನೇ ಪದಾರ್ಥ ವಿನೆಗರ್. ವಿನೆಗರಿಗೆ ನಾವು ಅರಿಶಿಣ ಕಾಗದವನ್ನ ಹಾಕಿದಾಗ, ಅದ್ದಿದಾಗ ಏನಾಗುತ್ತೆ, ಬಣ್ಣದಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ. ಇದು ದ್ರವವು ಆಮ್ಲೀಯವಾಗಿದೆ ಎಂದು ಸೂಚಿಸುತ್ತದೆ. ಯಾವುದೇ ಬದಲಾವಣೆ ಆಗಲಿಲ್ಲ ಅಂದ್ರೆ ಅದು ಏನಂತಾಗತ್ತೆ, ಆಮ್ಲೀಯವಾಗಿದೆ ಅಂತ ನಮಗೆ ಕನ್ಫರ್ಮ್ ಆಗತ್ತೆ. ಹಾಗಾಗಿ ಈ ವಿನೆಗರ್ ಏನಾಗಿದೆ, ಆಮ್ಲೀಯವಾಗಿದೆ ಅನ್ನೋದನ್ನ ನಾವು ಕಂಡುಹಿಡಿಯಬಹುದು. ಹಾಗೆ ನೆಕ್ಸ್ಟ್ ಎರಡನೆಯ ಪದಾರ್ಥ ಅಡುಗೆ ಸೋಡಾ ದ್ರಾವಣ. ಅಡುಗೆ ಸೋಡಾ ದ್ರಾವಣವನ್ನು ನಾವು ಅರಿಶಿಣ ಕಾಗದಕ್ಕೆ ಹಾಕಿದಾಗ ಏನಾಗತ್ತೆ, ಅರಿಶಿಣ ಕಾಗದ ಕೆಂಪು ಬಣ್ಣಕ್ಕೆ ತಿರುಗ್ತದೆ ಅಲ್ವಾ, ಇದು ಪ್ರತ್ಯಾಮ್ಲ. ಹಾಗಾಗಿ ಅಲ್ಲಿ ಕೆಂಪು ಬಣ್ಣಕ್ಕೆ ತಿರುಗ್ತದೆ. ಇದು ದ್ರವವು ಪ್ರತ್ಯಾಮ್ಲೀಯವಾಗಿದೆ ಎಂದು ಸೂಚಿಸುತ್ತದೆ. ನಮಗೆ ಅದು ಪ್ರತ್ಯಾಮ್ಲೀಯ ಅಂತ ಇದರಿಂದ ಗೊತ್ತಾಗತ್ತೆ. ಮುಂದೆ ನಾವು ಅದೇ ರೀತಿಯಾಗಿ ಸಕ್ಕರೆ ದ್ರಾವಣಕ್ಕೆ ನಾವು ಅರಿಶಿಣ ಕಾಗದವನ್ನು ಹಾಕಿದಾಗ ಇಲ್ಲಿ ಯಾವುದೇ ಬದಲಾವಣೆ ಆಗುವುದಿಲ್ಲ. ಇದು ದ್ರವವು ಆಮ್ಲೀಯ ಅಥವಾ ತಟಸ್ಥವಾಗಿದೆ ಎಂದು ಸೂಚಿಸುತ್ತದೆ. ನೋಡಿ, ಇಲ್ಲಿ ಈ ಒಂದು ಸಕ್ಕರೆಯ ದ್ರಾವಣ ಮತ್ತು ನಾವಲ್ಲಿ ಅರಿಶಿಣ ಕಾಗದವನ್ನು ಹಾಕಿದಾಗ ನಮ್ಗೆ ಇಲ್ಲಿ ಎರಡು ಅಂಶಗಳು ಗೊತ್ತಾಗುತ್ತೆ. ಯಾವುದು, ಅದು ಆಮ್ಲೀಯನೂ ಆಗಿರಬಹುದು ಅಥವಾ ತಟಸ್ಥ ಕೂಡ ಆಗಿರಬಹುದು. ಎರಡು ಚಾನ್ಸಸ್ಗಳು ಕೂಡ ಇದಾವೆ ಅನ್ನೋದನ್ನ ನಾವಿಲ್ಲಿ ಉತ್ತರದಲ್ಲಿ ಬರೀಬೇಕಾಗತ್ತೆ. ಈ ರೀತಿಯಾಗಿ ನಾವು ಆ ಮೂರು ದ್ರಾವಣವನ್ನು ನಾವು ಅರಿಶಿಣ ಕಾಗದದ ಮುಖಾಂತರ ಪರೀಕ್ಷೆ ಮಾಡಿ ಏನು ನಮಗೆ ಆ ಒಂದು ದ್ರಾವಣದ ಸ್ವಭಾವ ಆನ್ಸರ್ ಬಂದಿರುತ್ತೆ ಅದನ್ನ ಬರಿಬೇಕಿತ್ತು. ಮುಂದೆ ನೋಡೋಣ ಈಗ 11ನೆಯ ಪ್ರಶ್ನೆ. ಕೆಂಪು ಗುಲಾಬಿಯ ಸಾರವು ದ್ರವ ಎಕ್ಸ್ ಅನ್ನು ಹಸಿರು ಬಣ್ಣಕ್ಕೆ ಬದಲಿಸುತ್ತದೆ. ಎಕ್ಸ್ ದ್ರವದ ಸ್ವಭಾವವೇನು? ದ್ರವ ಎಕ್ಸ್ಗೆ ಹೆಚ್ಚುವರಿಯಾಗಿ ನೆಲ್ಲಿ ರಸವನ್ನು ಸೇರಿಸಿದಾಗ ಏನಾಗುತ್ತದೆ ಅಂತ ಕೇಳಿದ್ದಾರೆ. ಇದೆಲ್ಲ ನೀವು ಈ ಒಂದು ಪ್ರಶ್ನೆಗಳಿಗೆ ಉತ್ತರ ಬರೀಬೇಕಂದ್ರೆ ನಿಮಗೆ ಕರೆಕ್ಟಾಗಿ ಆ ಕಾನ್ಸೆಪ್ಟ್ಗಳು ಗೊತ್ತಿರಬೇಕು. ಆಯ್ತಾ? ನೋಡೋಣ ಇದಕ್ಕೀಗ ಉತ್ತರವನ್ನ. ಕೆಂಪು ಗುಲಾಬಿಯ ಸಾರವು ಎಕ್ಸ್ ಎಂಬ ದ್ರವವನ್ನು ಹಸಿರು ಬಣ್ಣಕ್ಕೆ ಬದಲಾಯಿಸುತ್ತದೆ. ಇದು ದ್ರಾವಣವು ಪ್ರತ್ಯಾಮ್ಲೀಯವಾಗಿದೆ ಎಂದು ತೋರಿಸುತ್ತದೆ. ಇದರಿಂದ ನಮ್ಗೆ ಗೊತ್ತಾಗೋದೇನು, ಆ ಒಂದು ದ್ರಾವಣ ಪ್ರತ್ಯಾಮ್ಲೀಯ ಅನ್ನುವಂಥದ್ದು ಗೊತ್ತಾಗುತ್ತೆ. ಯಾಕೆ, ಹಸಿರು ಬಣ್ಣಕ್ಕೆ ಬಂದಿದೆ ಅಲ್ವಾ. ಆದ್ದರಿಂದ ಆ ದ್ರವವು ಒಂದು ಪ್ರತ್ಯಾಮ್ಲ ಗೊತ್ತಾಯ್ತು ನಮಗೆ. ಅನಂತರ ನೆಲ್ಲಿಕಾಯಿ ರಸವು ಆಮ್ಲೀಯವಾಗಿದೆ. ನಮಗೆಲ್ಲ ಗೊತ್ತೇ ಇದೆ, ನೆಲ್ಲಿಕಾಯಿ ರಸ ಅನ್ನುವಂಥದ್ದು ಒಂದು ಆಮ್ಲ. ಆಯ್ತಾ, ಅಲ್ಲಿ ಆಸ್ಕೋರ್ಬಿಕ್ ಆಮ್ಲ ಅನ್ನುವಂಥದ್ದು ಇರುತ್ತೆ. ಆಮ್ಲವು ಪ್ರತ್ಯಾಮ್ಲವನ್ನು ತಟಸ್ಥಗೊಳಿಸುತ್ತದೆ. ಅತಿಯಾದ ನೆಲ್ಲಿಕಾಯಿ ರಸವನ್ನು ಸೇರಿಸುವುದರಿಂದ ಅಲ್ಲಿ ಮೊದಲೇ ಆ ಒಂದು ಎಕ್ಸ್ ಅಂತಕ್ಕಂತಹ ಒಂದು ದ್ರಾವಣ ಅದು ಪ್ರತ್ಯಾಮ್ಲ ಆಗಿದೆ. ಅದಕ್ಕೆ ನಾವಿನ್ನು ನೆಲ್ಲಿಕಾಯಿ ರಸವನ್ನ ಹಾಕಿದಾಗ ಅದೊಂದು ಆಮ್ಲ ಅಲ್ವಾ, ಅದನ್ನು ನಾವು ಹಾಕಿದಾಗ ಆ ಒಂದು ಪ್ರತ್ಯಾಮ್ಲ ತಟಸ್ಥಗೊಳ್ಳಲಿಕ್ಕೆ ಶುರುವಾಗತ್ತೆ. ಅಲ್ಲಿ ನಾವು ಅತಿಯಾದ ನೆಲ್ಲಿಕಾಯಿ ರಸವನ್ನು ಸೇರಿಸೋದ್ರಿಂದ ಒಂದು ರೇಂಜಿಗೆ ಅದನ್ನು ಹಾಕಿದಾಗ ಅದು ತಟಸ್ಥ ಆಗತ್ತೆ. ಅದೇ ನಾವು ಇನ್ನೂ ಅತಿಯಾಗಿ ನೆಲ್ಲಿಕಾಯಿ ರಸವನ್ನು ಅದಕ್ಕೆ ಸೇರಿಸೋದ್ರಿಂದ ಆ ಒಂದು ದ್ರವ ಏನಾಗಿ ಬಿಡತ್ತೆ, ಆಮ್ಲೀಯವಾಗಿ ಬಿಡತ್ತೆ. ಆದ್ದರಿಂದ ದ್ರವ ಎಕ್ಸ್ ಪ್ರತ್ಯಾಮ್ಲದಿಂದ ಆಮ್ಲಕ್ಕೆ ಬದಲಾದಂತೆ ಬಣ್ಣವು ಮತ್ತೆ ಕೆಂಪು ಬಣ್ಣಕ್ಕೆ ಬದಲಾಗ್ತಾ ಹೋಗ್ತದೆ. ಯಾವ ರೀತಿಯಾಗಿ ಅದು ಆಮ್ಲೀಯತೆ ಅದರಿಂದ ಹೆಚ್ಚಾಗ್ತಾ ಹೋಗ್ತದೆಯೋ ಅದೇ ರೀತಿಯಲ್ಲಿ ಅದರ ಕೆಂಪು ಬಣ್ಣ ಕೂಡ ಹೆಚ್ಚಾಗ್ತಾ ಹೋಗ್ತದೆ. ಅದು ಆಮ್ಲೀಯ ಪ್ರಮಾಣ ಜಾಸ್ತಿ ಆದ ಹಾಗೆ ಇಲ್ಲಿ ಕೆಂಪು ಬಣ್ಣದ ಪ್ರಮಾಣ ಕೂಡ ಜಾಸ್ತಿ ಆಗತ್ತೆ. ಇದು ಈ ಒಂದು ಪ್ರಶ್ನೆಗೆ ಉತ್ತರ. ಇನ್ನು ನೆಕ್ಸ್ಟ್ ನೋಡೋಣ 12ನೆಯ ಪ್ರಶ್ನೆ. ಹಾಗೆ ಇದು ಈ ಒಂದು ಅಭ್ಯಾಸದ ಅಥವಾ ಈ ಒಂದು ಅಧ್ಯಾಯದಲ್ಲಿ ಪಠ್ಯಪುಸ್ತಕದಲ್ಲಿ ಕೇಳಲಾದ ಪ್ರಶ್ನೆಗಳಲ್ಲೇ ಕೊನೆಯ ಪ್ರಶ್ನೆ. ಯಾವುದು 12ನೇದು? ನೋಡಿ, ಈ ಕೆಳಗಿನ ಕೋಷ್ಟಕದಲ್ಲಿ ಕೊಟ್ಟಿರುವ ಮಾಹಿತಿಯನ್ನು ಗಮನಿಸಿ ವಿಶ್ಲೇಷಿಸಿ ಬಿಟ್ಟು ಹೋದ ಮಾಹಿತಿಯನ್ನು ಭರ್ತಿ ಮಾಡಿ ಅಂತ ಕೊಟ್ಟಿದ್ದಾರೆ. ಒಂದಿಲ್ಲಿ ಫ್ಲೋ ಚಾರ್ಟ್ ಅನ್ನ ಕೊಡಲಾಗಿದೆ. ಈ ತರ ಒಂದು ಹರಿವು ನಕ್ಷೆಯನ್ನ ಕೊಟ್ಟಿದ್ದಾರೆ. ನೋಡೋಣ ಈಗ ಏನಂತ. ಕುಂದಿದ ಆರೋಗ್ಯದ ಲಕ್ಷಣಗಳನ್ನು ತೋರಿಸುವ ಸಸ್ಯಗಳನ್ನು ಹೊಂದಿರುವ ಒಂದು ಉದ್ಯಾನವನ್ನ ಕಲ್ಪಿಸಿಕೊಳ್ಳಿ. ನೀವು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಬೇಕು, ಒಂದು ಉದ್ಯಾನವನ ಇದೆ, ಅಲ್ಲಿ ಯಾವ ಸಸ್ಯಗಳು ಕೂಡ ಸರಿಯಾಗಿ ಆರೋಗ್ಯಕರವಾಗಿ ಬೆಳೀತಾ ಇಲ್ಲ, ಅವುಗಳ ಆರೋಗ್ಯ ಕುಂಠಿತವಾಗಿದೆ ಅನ್ನೋದನ್ನ ಕಲ್ಪನೆ ಮಾಡ್ಕೊಳ್ಳಿ. ಈಗ ಅಲ್ಲಿ ಎರಡು ಕಂಡೀಷನ್ ಇದೆ. ಮಣ್ಣಿನ ಸ್ವಭಾವ ಡ್ಯಾಶ್ ಆಗಿರಬಹುದು ಅಥವಾ ಮಣ್ಣಿನ ಸ್ವಭಾವ ಡ್ಯಾಶ್ ಆಗಿರಬಹುದು. ಏನಾಗಿರಬಹುದು? ಒಂದಾ ಮಣ್ಣಿನ ಸ್ವಭಾವ ಆಮ್ಲೀಯ ಆಗಿರಬಹುದು ಅಥವಾ ಮಣ್ಣಿನ ಸ್ವಭಾವ ಪ್ರತ್ಯಾಮ್ಲೀಯ ಕೂಡ ಆಗಿರಬಹುದು. ಈಗ ಅದು ಆಮ್ಲೀಯವ ಪ್ರತ್ಯಾಮ್ಲವ ಅನ್ನುವಂಥ ಡೌಟ್ ಇರುತ್ತೆ. ಈಗ ಮಣ್ಣಿನ ಸ್ವಭಾವವನ್ನು ಪರೀಕ್ಷಿಸಲು ಯಾವ ಸೂಚಕವನ್ನ ಬಳಸಬಹುದು? ಆಮ್ಲೀಯವ ಪ್ರತ್ಯಾಮ್ಲೀಯವ ಅಂತ ಕಂಡುಹಿಡಿಯಲಿಕ್ಕೆ ಯಾವ ಸೂಚಕ ಬಳಸ್ತೀವಿ? ಎಸ್, ಲಿಟ್ಮಸ್ ದ್ರಾವಣವನ್ನ ನಾವಿಲ್ಲಿ ಬಳಸ್ತೀವಿ. ಹೌದು, ಲಿಟ್ಮಸ್ ದ್ರಾವಣವನ್ನ ಬಳಸಿದಾಗ ಇಲ್ಲಿ ಅದು ಯಾವುದು ಆಮ್ಲೀಯವ ಪ್ರತ್ಯಾಮ್ಲೀಯವ ಅಂತ ನಾವು ಕಂಡುಕೊಳ್ತೀವಿ. ಅನಂತರ ಆಮ್ಲೀಯ ಮಣ್ಣನ್ನ ಹೇಗೆ ನಾವು ಅದನ್ನ ಸರಿಪಡಿಸಬಹುದು, ಅಂದ್ರೆ ಸಂಸ್ಕರಿಸಬಹುದು? ಹೇಗೆ?
ಆಮ್ಲೀಯ ಮಣ್ಣನ್ನು ಸುಣ್ಣದ ಮೂಲಕ ಸಂಸ್ಕರಿಸಬಹುದು. ಒಂದು ವೇಳೆ ಆ ಒಂದು ಮಣ್ಣು ಆಮ್ಲೀಯ ಆಗಿತ್ತು ಅಂದರೆ ಅದಕ್ಕೆ ನಾವು ಸುಣ್ಣವನ್ನು ಸೇರಿಸಿ ಅದನ್ನು ಸರಿಪಡಿಸಬಹುದು. ಒಂದು ವೇಳೆ ಪ್ರತ್ಯಾಮ್ಲೀಯ ಮಣ್ಣನ್ನು ಏನು ಮಾಡಬಹುದು, ಪ್ರತ್ಯಾಮ್ಲೀಯ ಮಣ್ಣಿಗೆ ನಾವು ಏನು ಹಾಕಿ ಸರಿ ಮಾಡಬಹುದು, ಗೊಬ್ಬರ ಅಥವಾ ಕಾಂಪೋಸ್ಟ್ ಹಾಕಿ ಸರಿ ಮಾಡಬಹುದು. ಗೊಬ್ಬರ ಮತ್ತು ಕಾಂಪೋಸ್ಟ್ಗಳಲ್ಲಿ ಆಮ್ಲೀಯತೆ ಇರ್ತದೆ, ಹಾಗಾಗಿ ಆ ಗೊಬ್ಬರ ಕಾಂಪೋಸ್ಟ್ ಅದು ಆಮ್ಲವಾಗಿ ವರ್ತನೆಯನ್ನು ಮಾಡಿ ಅದು ಪ್ರತ್ಯಾಮ್ಲೀಯವನ್ನು ತಟಸ್ಥಗೊಳಿಸೋದಕ್ಕಿಂತ ಆ ಒಂದು ಮಣ್ಣನ್ನು ಸಂಸ್ಕರಣೆಯನ್ನು ಮಾಡುತ್ತದೆ ಅನ್ನುವಂಥದ್ದು ಇದಕ್ಕೆ ಉತ್ತರ ಆಗಿತ್ತು. ಇದಿಷ್ಟಾಗಿತ್ತು ನಿಮ್ಮ ಈ ಒಂದು 2ನೆಯ ಅಧ್ಯಾಯ ವಸ್ತುಗಳ ಅನ್ವೇಷಣೆ, ಆಮ್ಲೀಯ ಪ್ರತ್ಯಾಮ್ಲೀಯ ತಟಸ್ಥ. ಈ ಒಂದು ಅಧ್ಯಾಯದ ಸಂಪೂರ್ಣ ಅಭ್ಯಾಸದ ಪ್ರಶ್ನೋತ್ತರಗಳನ್ನು, ಸಂಪೂರ್ಣ ಪಠ್ಯಪುಸ್ತಕದಲ್ಲಿರುವಂತಹ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರವನ್ನ ಇಂದಿನ ವಿಡಿಯೋದಲ್ಲಿ ನೋಡಿದ್ವಿ. ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಈ ಒಂದು ಪಾಠದ ಎಕ್ಸ್ಪ್ಲನೇಷನ್ ವಿಡಿಯೋನ ನೀವು ಇನ್ನೂ ನೋಡಿಲ್ಲ ಅಂತ ಅಂದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಹೋಗಿ ಚೆಕ್ ಮಾಡಿ ಅದನ್ನು ಕೂಡ ನೋಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿಯವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.